4 ತಿಂಗಳಾಯಿತು ಪಿಂಚಣಿದಾರರಿಗೆ ಪಿಂಚಣಿ ಹಣ ಇದುವರೆಗೂ ಸಹ ಅವರ ಖಾತೆಗೆ ಬಂದಿಲ್ಲ ಅಂತ ಹೇಳಿ ತುಂಬ ಜನ ಪಿಂಚಣಿ ಹಣವನ್ನು ಪಡ್ಕೊತಕ್ಕಂಥವರು ಪ್ರಶ್ನೆಗಳನ್ನು ಕೇಳ್ತಾನೆ ಇದ್ದೀರಾ. ಓಕೆನಾ. ಸೊ ಇಲ್ಲಿ ಏನಾಗ್ತದೆ ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂಥ ಕೆಲವು ಮಾಹಿತಿಯನ್ನು ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಂದು ಹೊಸ ರೂಲ್ಸ್ ಆದರೆ ಇದೆ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಇದೀಗ ಪಿಂಚಣಿದಾರರಿಗೆ ಒಂದು ಹೊಸ ರೂಲ್ಸ್ ಆದರೆ ಇರ್ತಕ್ಕಂಥದ್ದು. ನೋಡಿ, 4 ತಿಂಗಳಿಂದ ಪಿಂಚಣಿ ಹಣ ಬರ್ತಿಲ್ಲ ಅಂತ ಹೇಳಿ ಇದೀಗ ಪಿಂಚಣಿ ಹಣವನ್ನು ಪಡಿತಕ್ಕಂಥವ್ರು ಪ್ರಶ್ನೆಗಳನ್ನು ಕೇಳ್ತಿದ್ರ ಅಲ್ವಾ, ನಮ್ಮ ಖಾತೆಗೆ ಹಣ ಬರ್ತಿಲ್ಲ ಅಂತ ಹೇಳಿ. ಆಲ್ರೆಡಿ ನಾನು ಈಗಾಗಲೇ ಹಲವಾರು ವಿಡಿಯೋಸಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಪರಿಷ್ಕರಣೆಯಲ್ಲಿ ಲಕ್ಷಾಂತರ ಅಕೌಂಟ್ಗಳನ್ನು ರದ್ದು ಮಾಡಲಾಗಿದೆ ಅಂತ ಹೇಳಿ. ಸೊ ದಯವಿಟ್ಟು ನೀವು ನಿಮ್ಮ ಒಂದು ಅಕೌಂಟನ್ನು ಮೊದಲಿಗೆ ಚೆಕ್ ಮಾಡಿಸ್ಬೇಕಾಗಿರತ್ತೆ. ಅದು ಸಕ್ರಿಯವಾಗಿದೆಯಾ ಅಥವಾ ರದ್ದಾಗಿದೆಯಾ ಅನ್ನೋದನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ. ಓಕೆನಾ. ಸೊ ಅದಾದ ನಂತರ ಒಂದು ಹೊಸ ರೂಲ್ಸ್ ಹೇಳಿದ್ನಲ್ಲ, ಇದು ಬೀದರ್ನಲ್ಲಿ ನಡೆದಿದೆ ಅಂತ ಹೇಳಿ ಮಾಹಿತಿ ಆದರೆ ಬರ್ತಿದ್ದಾವೆ. ಸೊ ಅಲ್ಲಿ ವಾರ್ಷಿಕ ಆದಾಯ 32,000 ಇರಬೇಕಾಗಿರುತ್ತೆ. ಅದಕ್ಕಿಂತ ಹೆಚ್ಚಿದ್ರೆ ಪಿಂಚಣಿ ಹಣ ಬರೋದಿಲ್ಲ ಅಂತ ಹೇಳಿ ಮಾಹಿತಿಯನ್ನಾದರೆ ತಿಳಿಸಿರ್ತಕ್ಕಂಥದ್ದು. ಓಕೆನಾ. ಸೊ 32,000 ಆದಾಯ ಇರಬೇಕಾಗಿರುತ್ತೆ. ಸೊ ಅವರಿಗೆ ಮಾತ್ರ ಪಿಂಚಣಿ ಹಣ ಬರುತ್ತೆ ಅಂತ ಹೇಳಿ ಮಾಹಿತಿಗಳಾದರೆ ಇದ್ದಾವೆ. ಸೊ ನೋಡೋಣ, ಮುಂದಿನ ದಿನದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿ ಬರಬೇಕಾಗಿದೆ. ಬಂದ ನಂತರ ಆದಷ್ಟು ಬೇಗ ಅತಿ ಶೀಘ್ರದಲ್ಲಿ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ಕೊಡ್ತೀನಿ. ಓಕೆನಾ. ಸೊ ಸದ್ಯಕ್ಕೆ ನಿಮಗೆ ಹಣ ಬರ್ತಿದೆಯಾ, ಸೊ ಅದನ್ನು ತಿಳಿಸ್ಕೊಡಿ. ಯಾಕೆ ಅಂತಂದರೆ ಅರ್ಹ ಫಲಾನುಭವಿಗಳ ಖಾತೆಗೆ ಸರ್ಕಾರದ ಕಡೆಯಿಂದ ಪ್ರತಿದಿನ ಆದರೆ ಪೆಂಡಿಂಗ್ ಇರ್ತಕ್ಕಂಥ ಹಣವನ್ನು, ಜೂನ್ ತಿಂಗಳ ಹಣವನ್ನು ಬಿಡುಗಡೆ ಮಾಡ್ತಿದ್ದಾರೆ. ಓಕೆನಾ. ಸೊ ನಿಮಗೆ ಇನ್ ಕೇಸ್ ನಿಮ್ಮ ಒಂದು ಖಾತೆ ರದ್ದಾಗಿದ್ದರೆ ನಿಮಗೆ ಹಣ ಬರ್ತಿರೋದಿಲ್ಲ. ಸೊ ಮೊದಲಿಗೆ ಅದನ್ನು ಒಂದು ಸರಿ ಪರಿಶೀಲನೆ ಮಾಡಿಸ್ಕೊಳ್ಳಿ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಅದೇ ರೀತಿ ಇನ್ನು ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೇನೆ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.